ಒಣಮೆಣಸಿನ್ಕಾಯಿ 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 ಬನ್ನಿ 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 ಒಣಮೆಣಸಿನ್ಕಾಯಿ ಇದಾವ ಬಂದಕೋ ತಗೊಬರ್ರಿ ಒಣಮೆಣಸಿನ್ಕಾಯಿ ತಗೊಬರ್ರಿ. ಏನಪ್ಪ ಇದು? ಏನು ಯಾರು ತಗೊಳಕ್ಕೆ ಬರ್ತಿಲ್ವಲ್ಲ? ಏನ್ ಸಮಾಚಾರ? ಆ ಮೊದ್ಲಂತೂ ನಾನು ಹಿಂಗೆಲ್ಲ ಹಳ್ಳಿ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಟ್ರೆ ಎಲ್ಲಾರು ಆ ರಂಗಜ್ಜ ಮಗ ವೆಂಕಟೇಶಪ್ಪ ಅಂತ ಹೇಳಿದ್ರೆ ಫುಲ್ ಫೇಮಸ್. ನಾವು ಮೆಣಸಿಕಾಯಿ ಒಣಮೆಣಸಿಕಾಯಿ ಮಾರೋದ್ರಲ್ಲಿ ಎಲ್ಲರೂ ಬಂದ್ಬಿಟ್ಟು ಇಲ್ಲೇ ತಗೊಳೋರು. ಅದ್ರಲ್ಲೂ ಈ ಯುಗಾದಿ ಹಬ್ಬ ಬಂತು ಅಂದ್ರೆ ಯುಗಾದಿ ಹಬ್ಬಕ್ಕೆ ಜಾತ್ರೆಗೆ ಎಲ್ಲ ಇನ್ನೇನು ಮಟನ್ ಚಿಕನ್ ಎಲ್ಲ ಜೋರಾಗಿ ಮಾಡ್ತಾರೆ. ಎಲ್ಲ ಖಾರ ಗಿರ ಎಲ್ಲ ಮಾಡಿಸ್ಕೊಳಕ್ಕೆ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡಿಸ್ಕೊಳೋದಕ್ಕೆ ನಮ್ಗೆ ಕಾಯ್ಕೊಂಡಿರೋರು. ಒಳ್ಳೆ ಫ್ರೆಶ್ ಮೆಣಸಿಕಾಯಿ ಒಣಮೆಣಸಿಕಾಯಿ ತಗೊಂಬರ್ತಾರಂತ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲ ಭಾಳ ದಿವಸ ಆಯ್ತಲ್ಲ ಈ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದು ಅಲ್ಲೇ ಮರ್ತೆ ಹೋಗ್ಬಿಟ್ಟಿದ್ದಾರೆ ಜನಗಳು. ಒಣಮೆಣಸಿಕಾಯಿ ಒಣಮೆಣಸಿಕಾಯಿ ಒಣಮೆಣಸಿನ್ಕಾಯಿ ಬರಕೋ ಬರಕೋ ಒಣಮೆಣಸಿಕಾಯಿ ತಗೊಬರ್ರಿ. ಬರಕೋ ಅಕೋ ಬರ್ರಿ 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 ಒಣಮೆಣಸಿಕಾಯಿ ತಗೊಬರ್ರಕ್ಕ. ಒಣಮೆಣಸಿಕಾಯಿ ಒಣಮೆಣಸಿನ್ಕಾಯಿ ಬರಕೋ ಬರಕೋ ಮೆಣಸಿಕಾಯಿ ತಗೊಬರ್ರಕ್ಕ ಒಣಮೆಣಸಿಕಾಯಿ. ಏನಪ್ಪ ಅದು ಕೂಕಡ್ತಿರೋದು? ಏನಪ್ಪ ವ್ಯಾಪಾರ ಅದು? ಇದೆರಣ ಹಿಂಗ್ ಕೇಳ್ತಿದ್ಯಾ? ಅವಾಗ್ಲಿ ನಾನು ಒಣಮೆಣಸಿಕಾಯಿ 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 ಅಂತ ವ್ಯಾಪಾರ ಕೂಗ್ತಾನೆ ಇದೀನಿ. ಗಂಟ್ಲರ್ಕೊಂಡು ನೀನ್ ನೋಡಿದ್ರೆ ನೀನು ಏನಪ್ಪ ಅದು ಏನ್ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಿದ್ಯಲ್ಲಣ್ಣ. ನೋಡೋಣ ಒಣಮೆಣಸಿಕಾಯಿ ಒಳ್ಳೆ ಫ್ರೆಶ್ ಒಣಮೆಣಸಿಕಾಯಿ ನಾವು ಹೊಲದಲ್ಲೇ ಬೆಳೆದಿರೋದ್ ಕಣ ನಾವು. ಎಲ್ಲ ಕಡಿಮೆ ರೇಟಲ್ಲಿ ಹಾಕೊಡ್ತಿದೀನಿ ನೋಡ್ ತಗೊಳ್ಳೋಣ. ಒಣಮೆಣಸಿಕಾಯ ಹೂಕೊಳ್ಳಪ್ಪ ನನಗೂ ಬೇಕಿತ್ತು. ಇನ್ನೇನು ಈಗ ಇನ್ನೇನು ಯುಗಾದಿ ಹಬ್ಬ ಎಲ್ಲ ಹಬ್ಬಕ್ಕೆಲ್ಲ ಬೇಕಿತ್ತಪ್ಪ. ಇನ್ನೇನು ಹೊಸ್ತಡ್ಕಿಗೆ ಬೇಕು. ಇನ್ನೇನು ಜಾತ್ರೆಗಳು ಬೇರೆ ಶುರು ಆಯ್ತು. ಜಾತ್ರೆಗೆ ಬೇರೆ ಸಾಂಬಾರ್ ಗಿಂಬಾರ್ ಮಾಡೋದಕ್ಕೆಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡಿಸ್ಕೋಬೇಕಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ತಡಿಯಪ್ಪ ಕೇಳ್ತೀನಿ ನೋಡೋಣ. ನಮಗೂ ಬೇಕಿತ್ತು. ಹೆಂಗ ಇನ್ನೇನು ಟೌನಿಗೆ ಹೋಗಿ ತಗೊಂಬರ್ಬೇಕಿತ್ತು. ಹಂಗ ಇಲ್ಲೇ ಮೆಣಸಿಕಾಯಿ ಚೆನ್ನಾಗಿದ್ರೆ ನೋಡು ತಗೋಬೋದು. ಯಾವ್ದಪ್ಪ ಏನು ಸಣ್ಣ ಮೆಣಸಿಕಾಯಿ ಇದಾವ ದಪ್ಪ ಮೆಣಸಿಕಾಯಿ ಇದಾವ? ಯಾವ್ದು ನಿಮ್ ತಾವಿರೋದು ಈಗ ಒಣಮೆಣಸಿಕಾಯಿ? ಅಣ್ಣ ಎರಡು ಥರದ್ದು ಐತೆ ಕಣ. ಇದು ದಪ್ಪ ಮೆಣಸಿಕಾಯಿ ಐತೆ ನೋಡು, ಅದೇನು ಅಷ್ಟೊಂದು ಖಾರ ಇರಲ್ಲ, ಆದ್ರೆ ಟೇಸ್ಟ್ ಸಿಕ್ಕಾಬಟ್ಟೆ ಕೊಡುತ್ತೆ. ಸಣ್ಣ ಮೆಣಸಿಕಾಯಿನೂ ಐತೆ, ಅದು ಖಾರ ಇರುತ್ತೆ. ಎರಡು ಮಿಕ್ಸ್ ಮೇಲೆ ನೀವು ಇದು ಮಾಡಿಬಿಟ್ರೆ ಖಾರದ ಪುಡಿ ಮಾಡಿಸ್ಬಿಟ್ರೆ ಅಣ್ಣ ನೋಡ್ಬೇಕು ಸಾಂಬಾರು ಭಾಳ ರುಚಿಯಾಗಿ ಬರುತ್ತೆ. ಅದಕ್ಕೆ ಎರಡು ಥರದ್ದು ಮೆಣಸಿಕಾಯಿ ಐತೆ. ದಪ್ಪ ಮೆಣಸಿಕಾಯಿನೂ ಐತೆ, ಚಿಕ್ಕ ಮೆಣಸಿಕಾಯಿನೂ ಐತೆ. ಒಣಮೆಣಸಿಕಾಯಿ ಯಾವ್ದು ಬೇಕು ತಗೊಳ್ರಣ. ನಾವೇನು ತಗೊಂಬಂದೇನು ವ್ಯಾಪಾರ ಮಾಡ್ತಿಲ್ಲ ಕಣ. ಎಲ್ಲ ಸೀದಾ ಡೈರೆಕ್ಟ್ ಹೊಲದಲ್ಲಿಂದ ನಾವು ಬೆಳೆದಿರೋದು ಎಲ್ಲ ಒಣಗಿಸ್ಕೊಂಡು ತಗೊಂಬರ್ತೀವಿ. ತಗೊಳ್ಳೋಣ. ಯಾಕೆ ನನ್ನ ಪರಿಚಯ ಇಲ್ವಾ ನಿಮ್ಗೆ? ಮೊದ್ಲೆಲ್ಲ ಬರ್ತಿದ್ನಲ್ಲ ನಾನು ಒಣಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡು. ಏನ್ ಮರ್ತೋಗಿದ್ಯಾ ನೀನು? ಮರ್ತೋಗ್ಬಿಟ್ಟಿಂಗ್ ಕಣಪ್ಪ. ನನಗೆ ಗೊತ್ತಿಲ್ಲಪ್ಪ, ಅಷ್ಟು ಪರಿಚಯ ಇಲ್ಲ ನೀನು. ನಾನು ಯಾವತ್ತು ಹಿಂಗೆಲ್ಲ ತಗೊಂಡಿಲ್ಲ, ಪರಿಚಯ ಇಲ್ಲ. ಸರಿ ಕಣಪ್ಪ, ಆಯ್ತು ತಡಿ. ತಗೊಳ್ತೀನಿ ನೋಡೋಣ. ನಮ್ಮ ಹೆಂಗಸ್ರು ಕೇಳ್ತೀನಿ ಮೊದಲು, ಅವರು ತಗೋಬೇಕು. ಅವ್ರು ತಗೊಂಡ್ಲಿ ನೋಡೋಣ. ಅವ್ರು ಬಂದು ನೋಡ್ಬೇಕು ಮೆಣಸಿಕಾಯಿ, ಆಮೇಲೆ ತಗೊಳ್ಳಿ. ನನಗೆ ಗೊತ್ತಾಗಲ್ಲ ಏನಿಲ್ಲ. ಅಯ್ಯ ಇದು ಒಳ್ಳೆ ಸರಿಯಾಗಾಯ್ತು ಕಣ. ಅಲ್ಲ ಕಣ, ಯಾರು ತಗೊಂಡ್ರೆ ಏನು ತಗೋಬಾರಣ. ಎಷ್ಟು ಕೆಜಿ ಬೇಕು? ಮೆಣಸಿಕಾಯಿ ಏನಣ್ಣ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನೀನು ನೋಡ್ ತಗೋಬೋದಿತ್ತು. ಮೆಣಸಿಕಾಯಿ ನೋಡ್ಬಿಟ್ಟು ನೀನು ಆಮೇಕಿಂದ ಮಾತಾಡೋಣ. ಬಾರಣ ತಗೋಬಾರಣ. ಒಳ್ಳೆ ಒಣಮೆಣಸಿಕಾಯಿ ಒಳ್ಳೆ ರುಚಿಯಾಗಿದೆ. ಖಾರದ ಪುಡಿ ಮಾಡಿಸೋದಕ್ಕೆ ಮಾತ್ರ ಭಾಳ ಚೆನ್ನಾಗೈತೆ. ನೀನು ಬೇರೆ ಕಡೆ ಹೋದ್ರು ಇಂಥ ಮೆಣಸಿಕಾಯಿ ಸಿಗಲ್ಲ ನೋಡಿ. ಇವಾಗಲೇ ಹೇಳ್ತಿದ್ದೀನಿ ತಗೋಬಾರ ಅಪ್ಪನ್ನ. ನಾನು ಈಗ ಬೇರೆ ಹಳ್ಳಿ ಹೋಗ್ಬಿಟ್ರೆ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ ಅರ್ಧ ಗಂಟೆಲಿ. ಏನಂದ್ರೆ ಇದು ಪರಿಚಯಸ್ಥರು ಜಾಸ್ತಿ ಇದಾರೆ ಈ ಊರಲ್ಲಿ. ಮೊದ್ಲೆಲ್ಲ ನಾನು ಜಾಸ್ತಿ ಮೆಣಸಿಕಾಯಿ ಒಣಮೆಣಸಿಕಾಯಿ ಇಲ್ಲೆಲ್ಲ ನಮ್ಮಪ್ಪ ನಾನು ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದು. ಇತ್ತೀಚೆಗೆ ಒಂದ್ ರೇಟು ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ ಆಟೆ. ಅದಕ್ಕೆ ತಗೋಬಾರಣ. ತಡಿಯಲ್ಲ ಪಾಪ, ತಡಿಯಲ್ಲ ಒಂದ್ ರೇಟು. ಅದು ಏನಾಗ್ಬಿಡುತ್ತಂದ್ರೆ ನಾನ್ ತಗೊಳೋದೇನೋ ತಗೋಬಹುದು. ಎಲ್ಲ ನಮ್ಮ ಹೆಂಗಸ್ರು ನೀನ್ ಅಂತದ್ ಮೆಣಸಿಕಾಯಿ ತಗೊಂಡ್ಬಂದಿದ್ಯಾ, ರುಚಿ ಇರಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ. ನನಗೆ ಗೊತ್ತಾಗಲ್ಲ ಏನಿಲ್ಲ. ಮತ್ತೆ ಸುಮ್ಕೆ ತಗೊಂಡೋಗ್ಬಿಟ್ಟು ಅವ್ರ ಕೈಲಿ ಬಯಸ್ಕೊಳಕ್ಕೂ ಆಗಲ್ಲ ನನಗೆ. ತಡಿ ಒಂದ್ ರೇಟು ಅವ್ರಿಗೆ ಕರ್ಕೊಂಬರ್ತೀನಿ, ಇಲ್ಲ ಅವ್ರಿಗೆ ಕಳಿಸ್ತೀನಿ. ನೋಡಿ ತಗೊಳ್ತಾರ ಅವರು ಚೆನ್ನಾಗಿದ್ರೆ. ಸರಿನಾ? ಚೆನ್ನಾಗಿದ್ರೆ ಏನು ಚೆನ್ನಾಗಿದ್ದೇ ಇದೆ. ಮೆಣಸಿಕಾಯಿ ಬಗ್ಗೆ ಮಾತಾಡಂಗಿಲ್ಲ ಕಣ. ಒಣಮೆಣಸಿಕಾಯಿ ಬಗ್ಗೆ ಹೋಗೋಣ, ಕಳ್ಸೋಗೋಣ. ಅಕ್ಕ ಹೆಂಗೆ ಕೊಟ್ಟು ಕಳಿಸ್ತೀನಿ ರಪ್ಪನ. ಬೇಗ ಕಳಿಸ್ಬೇಕು ನನಗೆ. ಕಾಯ್ಕೊಂಡು ನಿನ್ಕಣ ಅಷ್ಟು ಪುರ್ಸತ್ತಿಲ್ಲ ಇವಾಗ. ಬಿಸಿಲು ಬೇರೆ ಜಾಸ್ತಿ ಐತೆ. ಇನ್ನು ಹಳ್ಳಿ ಕಡೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಣ್ಣ. ಬಿರ್ಬಿರ್ನೆ ರಪ್ಪನ ಹೋಗ್ಬಿಡ್ಬೇಕು. ಹೋಗ್ ಕಳ್ಸು. ಅಕ್ಕ ಹೆಂಗ್ ಕಳ್ಸು, ಹೋಗು. ತಗೊಂಡು ಹೋಗ್ತಾರೆ ನೋಡಿ. ಅವ್ರು ಬಂದ್ರೆ ಪಕ್ಕ ತಗೊಂಡ್ತಾರೆ ಗೊತ್ತು ನನಗೆ. ಒಣಮೆಣಸಿಕಾಯಿ ಇಂಥ ಒಣಮೆಣಸಿಕಾಯಿ ಇನ್ನೆಲ್ಲೂ ಸಿಗಲ್ಲ ಅಂತ ಅವ್ರಿಗೂ ಗೊತ್ತು. ಹುಡುಗು ಹೋಗು. ಒಣಮೆಣಸಿಕಾಯಿ ಬರಕ ಒಣಮೆಣಸಿಕಾಯಿ ತಗೋ ಬರಕ. ಲೇ ಇವಳೆ ಇಲ್ಲೇ ಇಲ್ಲಿ ಒಣಮೆಣಸಿಕಾಯಿ ಬಂದಾರ ನೋಡೆ. ಟೌನಿಗೆ ಹೋಗ್ಬಿಟ್ಟು ತಗೊಂಬರ್ಬೇಕು ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡಿಸ್ಕೊಳಕ್ಕೆ ಅಂತ ಹೇಳತ್ತಿದ್ದೆ. ನೋಡಲಿ
ಒಣಮೆಣಸಿಕಾಯಿ ಅವ್ರು ಬಂದಾರೆ ನೋಡು, ಚೆನ್ನಾಗಿದ್ರೆ ಹೋಗಿ ನೋಡು, ಚೆನ್ನಾಗಿದ್ರೆ ತಗೋ ಹೋಗು. ಅಲ್ಲ ರೀ, ಹೇಳ್ತಿದ್ರಲ್ಲ ನೋಡಿ ಒಂದ್ 4 ಕೆಜಿ ತಗೊಂಬರೋದಲ್ವಾ? ಒಣಮೆಣಸಿಕಾಯಿ ಬೇಕು ಇನ್ನೇನು? ಅಲ್ಲ ಒಂದ್ ವಾರದಿಂದ ಹೇಳ್ತಿದೀನಿ ಟೌನಿಗೆ ಹೋಗ್ಬೇಕು, ಟೌನಿಗೆ ಹೋಗಿ ಒಣಮೆಣಸಿಕಾಯಿ ತಗೊಂಬರ್ರಿ ಅಂಗಡಿಲಿ ಅಂತ ಹೇಳ್ತಿದೀನಿ. ಇಲ್ಲೇ ವ್ಯಾಪಾರದವ್ರು ಬಂದಾರಂದ್ಮೇಲೆ ಮಾರ್ಕೊಂಡು ಇಲ್ಲೇ ತಗೊಂಡಿದ್ರೆ ಆಗ್ತಿರಲ್ವಾ? ನೋಡ್ ಚೆನ್ನಾಗಿದ್ದಿದ್ರೆ ನನಗೆ ಹೇಳ್ಬೇಕಾ ಎಲ್ಲದಕ್ಕೂ? ಇದು ಒಳ್ಳೆ ಕತೆ ಆಗೋಯ್ತು ಕಣೆ ನಿನ್ನಿಂದ. ಅಲ್ ಕಣೆ, ಓಹೋ ಪರವಾಗಿಲ್ಲ ಕಣೆ, ನೀನು ಒಂದ್ರಿಟ್ಟು ನಾನು ಸುಮ್ಕೆ ತಗೊಂಬಂದ್ಬಿಡೋದು, ಮತ್ತೆ ನನ್ನ ಮೇಲೆ ರೇಗಾಡಿದ್ರೆ ಏನು ಮಾಡೋಣ? ಎಂಥದ್ದು ಬೇಕಂತ ತಗೊಂಬರ್ತೀರಾ ಕಣ್ರಿ, ನನಗೆ ಹೇಳ್ದಂಗೆ ಕೇಳ್ದಂಗೆ ಹೆಂಗ್ರಿ ತಗೊಂಬಂದ್ರಿ ಅಂತಾನು ರೇಗಾಡ್ತೀಯ. ತಗೊಂಬಂದ್ಬಿಟ್ರೆ ಇವಾಗ ತಗೊಂಬಂದಿಲ್ಲ ಅಂತ ಹೇಳಿದ್ರೆ ನೋಡಿ ತಗೊಂಬಾರೆ ಅಂತ ಹೇಳಿದ್ರು ರೇಗಾಡ್ತಿದ್ಯಾ. ಏನು ಮಾಡಿದ್ರು ಕಷ್ಟ ಆಗ್ಬಿಟ್ಟೈತೆ ಕಣೆ ನೀನು ಮುಂದೆ. ಹೋಗಿ ನೋಡಿ, ಇಲ್ಲ ಇದಾರೆ ನೋಡು, ಹೇಳಿ ಬಂದಿದ್ದೀನಿ, ಅವ್ರು ಕಾಯ್ಕೊಂಡು ನಿಂತಾರೆ ನೋಡಿ. ಮೆಣಸಿಕಾಯಿ ಚೆನ್ನಾಗಿದ್ರೆ ದಪ್ಪ ಮೆಣಸಿಕಾಯಿನೂ ಐತಂತೆ, ಸಣ್ಣ ಮೆಣಸಿಕಾಯಿನೂ ಐತಂತೆ. ಸಣ್ಣ ಮೆಣಸಿಕಾಯಿ ಒಂದ್ರಿಟ್ಟು ಖಾರ ಜಾಸ್ತಿ ಐತಂತೆ ನೋಡಿ. ಒಂದು ಸ್ವಲ್ಪ ರೇಟ್ ಗೀಟ್ ಒಂದು ಸ್ವಲ್ಪ ಕಡಿಮೆ ಮಾಡಿಸಿ ತಗೋ ಹೋಗು, ಅದೆಷ್ಟು ಬೇಕು ಅಷ್ಟನ್ನ. ಇನ್ನೇನು ಧನ್ಯದ ಕಾಳುನು ಐತೇನು ಕೇಳೆ, ಸಾಂಬಾರು ಕಾಳುನು ಇದ್ರೆ ಅತ್ಲಾಗಿ ಅದನ್ನು ತಗೊಂಬಿಡು ಅತ್ಲಾಗಿ, ಇಲ್ಲೇ ಅತ್ಲಾಗಿ. ನಾಳೆ ನಾಡ್ರಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಅತ್ಲಾಗಿ ಖಾರಕ್ಕೆಲ್ಲ ಹಾಕಿಸ್ಕೊಂಡ್ ಬಂದ್ಬಿಡ್ತೀನಿ ಅತ್ಲಾಗಿ. ಅಕ್ಕೋ ಹಂಗೆ ಬ್ಯಾಗ್ ತಗೊಂಬರಕ, ಬ್ಯಾಗ್ ತಗೊಂಬರಕ. ಬ್ಯಾಗಲ್ಲಿ ಹಾಕೊಂಡು ಹೋಗಿರಂತೆ ಮೆಣಸಿಕಾಯಿನ. ಬ್ಯಾಗ್ ತಗೊಂಬರಕ. ಏನಣ್ಣ ಒಣಮೆಣಸಿಕಾಯಿನ ವ್ಯಾಪಾರ ಮಾಡ್ಕೊಂಡ್ ಬಂದಿರೋದು? ಚೆನ್ನಾಗಿದಾವೇನ ಒಣಮೆಣಸಿಕಾಯಿ? ಎಲ್ಲಿ ತೋರಿಸ್ರಿ, ಇಲ್ಲಿ ಮೆಣಸಿಕಾಯಿ ನೋಡ್ತೀನಿ ಚೆನ್ನಾಗಿದಾವ ಇಲ್ಲ ಅಂತ ಮೊದ್ಲು. ಅಕ್ಕೋ ಇದೇನಕ್ಕ ಹಿಂಗೆ ಹೇಳ್ತಿದೀಯಾ? ಮೆಣಸಿಕಾಯಿ ಬಗ್ಗೆ ಮಾತಾಡಂಗಿಲ್ಲ ಕಣ್ ಬಿಡಕ್ಕ, ಒಣಮೆಣಸಿಕಾಯಿ ಬಗ್ಗೆ ಅಲ್ ಕಣಕೋ. ನಾನು ಇವತ್ತು ನಿನ್ನೆ ವ್ಯಾಪಾರ ಮಾಡ್ತಿರೋನಲ್ಲ ಕಣಕೋ. ಓಹೋ, ನಾನು ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದ ನಾವೆಲ್ಲ ಒಣಮೆಣಸಿಕಾಯಿ ವ್ಯಾಪಾರ ಮಾಡ್ತಿರೋದು. ಅದರಲ್ಲೂ ನಾವು ಬೇರೆಯವ್ರಂಗೇನಾರ ತಂದು ತಗೊಂಬಂದ್ಬಿಟ್ಟು ದುಡ್ಡಿಗೆ ಹಿಂಗೆಲ್ಲ ವ್ಯಾಪಾರ ಮಾಡ್ತಿಲ್ಲ ಕಣಕ್ಕ. ನಾವು ಹೊಲದಲ್ಲಿ ಸ್ವಂತ ಬೆಳೆದ್ಬಿಟ್ಟು ಒಣಗಿಸ್ಕೊಂಡು ತಗೊಂಬಂದ್ಬಿಟ್ಟು ನಾವು ಹಳ್ಳಿ ಕಡೆ ಹಿಂಗೆ ವ್ಯಾಪಾರ ಮಾಡ್ಕೊಂಡು ಹೋಗೋದು ಕಣಕೋ. ನೀನು ಮೆಣಸಿಕಾಯಿ ಬಗ್ಗೆ ಮಾತಾಡಂಗಿಲ್ಲ ಬಾರಕ. ನೋಡ್ ಬಾರಕ ಮೆಣಸಿಕಾಯಿ ಅದೆಷ್ಟು ಚೆನ್ನಾಗೈತೆ ಅಂತ. ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲದಕ್ಕೂ ಬಹಳ ಚೆನ್ನಾಗೈತೆ ಕಣಕ. ತಗಬಾರಕ, ಮೆಣಸಿಕಾಯಿ ಮಾತ್ರ ಬಹಳ ಚೆನ್ನಾಗೈತೆ. ಅಲ್ಕಣಪ್ಪ, ಬೇಜಾರ್ ಮಾಡ್ಕೋಬೇಡ, ಹಿಂಗ್ ಹೇಳ್ತೀನಂತ ಪಾಪ ಎಲ್ಲಾರು ಹಂಗೇನ್ ಕೊಡಲ್ಲ. ಈಗ ಹೋದ್ಸಲಿ ಒಬ್ಬ ಇದೇ ಯುಗಾದಿ ಹಬ್ಬದ ಟೈಮಲ್ಲಿ ನಾನು ಒಣಮೆಣಸಿಕಾಯಿ ಒಂದ್ 4 ಕೆಜಿ ಒಣಮೆಣಸಿಕಾಯಿ ತಗೊಂಡಿದ್ದೆ, ಒಂದ್ 3 ಕೆಜಿ ಸಾಂಬಾರು ಪುಡಿ ಮಾಡ್ಕೊಳಕ್ಕೆ ಸಾಂಬಾರದ ಬೀಜ ತಗೊಂಡಿದ್ದೆ, ಧನ್ಯದ ಬೀಜನ. ನೋಡಿರೆ ಸಾಂಬಾರ್ ರುಚಿನೇ ಬರೋದ್ ಬೇಡವಾ? ಕರೆಕ್ಟ್ ಆಗಿ ಯುಗಾದಿ ಹಬ್ಬದ ಟೈಮಲ್ಲಿ ತಗೊಂಡಿದ್ದೀನಿ ನಾನು. ನಮ್ದು ಯುಗಾದಿ ಹಬ್ಬ ಮುಗಿದ ತಕ್ಷಣ ಇನ್ನೇನು 9 ದಿವಸಕ್ಕೆ ಜಾತ್ರೆ ಬೇರೆ ಶುರು ಆಗ್ಬಿಡುತ್ತೆ. ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು. ಹಂಗಾಗಿ ನಮ್ಗೆ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಚೆನ್ನಾಗಿರೋದು ಬೇಕು. ಓಸಲಿ ತಗೊಂಡ್ಬಿಟ್ಟು ಬೇಡಪ್ಪ, ಸಾಂಬಾರು ರುಚಿನೇ ಬರೋದ್ ಬೇಡವಾ ಅತ್ಲಾಗಿ? ನಮ್ಮ ಅಪ್ಪ ಬೈದ್ ಬಿಟ್ರು ಅತ್ಲಾಗಿ. ನೋಡು ತಗೊಳ್ತೀಯ, ಚೆನ್ನಾಗಿರೋದು ನೋಡು ತಗೊಳದಲ್ವಾ? ಎಂತದ್ ಬೇಕಂತದೆಲ್ಲ ಏನಕ್ಕೆ ತಗೊಳ್ತೀಯ ಅಂತ ನಾವು ತಗೊಂಡ್ಬಿಟ್ಟು ನೋಡಿ ಇಂತ ಎಡವಟ್ ಆಗೋಯ್ತು. ಹಂಗಾಗಿ ನೋಡಿ ಚೆನ್ನಾಗಿರೋದು ಇದು ನಮ್ಗೆ ಇದ್ ಕೊಡ್ಬೇಕು ಕಣಪ್ಪ ನೀನು ಮೆಣಸಿಕಾಯಿನ. ಮತ್ತೆ ಸುಮ್ಕೆ ಎಂತದ್ ಬೇಕಂತದ್ ಕೊಟ್ಟೋದ್ರೆ ತಗೊಳಲ್ಲ ನೋಡು. ಇಲ್ ಕಣಕ ನಾವು ಹಂಗೆಲ್ಲ ಮಾಡಲ್ಲ ಕಣಕ. ಅಕ್ಕೋ ಈಗ ಒಂದ್ ಕೆಲಸ ಮಾಡಕ, ನಾನು ತಗೊಳಕ ಅಂತಾನೆ ಹೇಳ್ತಿಲ್ಲ ಕಣಕ. ಈಗ ನೋಡಕ, ಅಲ್ಲಿ ದಪ್ಪ ಮೆಣಸಿಕಾಯಿನೂ ಒಂದ್ ಚೀಲದಲ್ಲಿ ಐತೆ, ಸಣ್ಣ ಮೆಣಸಿಕಾಯಿನೂ ಒಂದ್ ಚೀಲದಲ್ಲಿ ಐತೆ. ನೋಡಿ ತಗೊಳಕ, ನೀನು ನಿನ್ಗೆ ಇಷ್ಟ ಆದ್ರೆ ತಗೊಳಕ, ಇಲ್ಲ ಅಂದ್ರೆ ಬೇಡ ಕಣಕ. ಕೈಯಿಂದ ಮುಟ್ ನೋಡ್ಬಿಟ್ಟು ಮುರ್ದೆ ನೋಡಕ ಮೆಣಸಿಕಾಯಿನ, ನಿನಗ್ ಗೊತ್ತಾಗುತ್ತೆ. ಮೆಣಸಿಕಾಯಿ ಒಣಮೆಣಸಿಕಾಯಿ ಬರಕೋ ಮೆಣಸಿಕಾಯಿ ತಗೋ ಬರಕೋ ಒಣಮೆಣಸಿಕಾಯಿ. ಏನು ನಿಂಗಮ್ಮ, ಏನ್ ಮೆಣಸಿಕಾಯಿ ತಗೊಳ್ತಿದ್ಯಾ? ಒಣಮೆಣಸಿಕಾಯಿನ ಹೆಂಗಮ್ಮ ಕೆಜಿ? ಏನಪ್ಪ ಒಣಮೆಣಸಿಕಾಯಿ ಹೆಂಗಪ್ಪ? ಚೆನ್ನಾಗಿದಾವ ಒಣಮೆಣಸಿಕಾಯಿ? ಅಜ್ಜಿ ಮೊದ್ಲು ಹೋಗಜ್ಜಿ, ಆವಕ್ಕಾನು ಮೆಣಸಿಕಾಯಿ ನೋಡ್ತೀನಂತ ಹೋಗಿದಾರೆ. ಮೊದ್ಲು ಮೆಣಸಿಕಾಯಿ ಚೆನ್ನಾಗೈತಾ ಚೆನ್ನಾಗಿಲ್ಲ ಅಂತ ಮೊದ್ಲು ನೋಡ್ರಿ, ಚೆನ್ನಾಗಿದ್ರೆ ತಗೊಳ್ರಿ, ಸರಿನಾ? ಹೋಗಿ ಅಜ್ಜಿ, ನೋಡ್ ಹೋಗಿ. ಏನು ನಿಂಗಮ್ಮ, ಮೆಣಸಿಕಾಯಿ ಚೆನ್ನಾಗಿದಾವೇನೆ? ನೋಡೆ, ಚೆನ್ನಾಗಿದ್ರೆ ನಾನು ಒಂದ್ 4-5 ಕೆಜಿ ತಗೋಬೇಕು. ಇನ್ನೇನು ಹಬ್ಬಕ್ಕೆಲ್ಲ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಮಾಡಿಸ್ಕೋಬೇಕಿತ್ತು. ಇನ್ನೇನು ನೋಡು, ಇನ್ನೇನ್ ಟೌನಿಗೆ ಹೋಗಿ ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕಾದ್ರೆ ತಗೊಳಕ್ಕಿಂತ ನಮ್ಮ ಹುಡುಗಂಗ್ ಬೇರೆ ಕಳ್ಸೋಣ ಅಂತಿದ್ದೆ. ಆ ಹುಡುಗ ಅವನು ಕೆಲ್ಸ ಅನ್ಕೊಂಡು ಅವ್ನು ಬೇರೆ ಹೋಗ್ತಿದ್ದಾನೆ. ಪುರ್ಸತ್ತಿಲ್ಲ ಏನಿಲ್ಲ, ಖಾರದ ಪುಡಿ, ಸಾಂಬಾರ್ ಪುಡಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು, ಟೈಮ್ ಇಲ್ಲ. ನೋಡೆ ಚೆನ್ನಾಗಿದ್ರೆ ಅತ್ಲಾಗಿ ಇಲ್ಲೇ ತಗೋಣ. ಚೆನ್ನಾಗಿದೆ ಮೆಣಸಿಕಾಯಿ? ಹೂ ಕಣಜ್ಜಿ, ಮೆಣಸಿಕಾಯಿ ಬಹಳ ಚೆನ್ನಾಗಿದಾವೆ. ಸಣ್ಣ ಮೆಣಸಿಕಾಯಿನೂ ಐತೆ, ದಪ್ಪ ಮೆಣಸಿಕಾಯಿನೂ ಐತೆ. ಚೆನ್ನಾಗಿದಾವ ಮಾತ್ರ ಮೆಣಸಿಕಾಯಿ. ನಾನು ಒಂದ್ 4 ಕೆಜಿ ತಗೋಣ ಅಂತಿದ್ದೀನಿ. ನಮ್ಮ ಅಪ್ಪ ಮೆಣಸಿಕಾಯಿ ನೋಡಿ ಚೆನ್ನಾಗಿದ್ರೆ ತಗ ಅಂತ ಹೇಳಿರು, ಅದಕ್ಕೆ ನೋಡೋಣ ಅಂತ ಬಂದೆ. ಪರವಾಗಿಲ್ಲ, ಮೆಣಸಿಕಾಯಿ ಚೆನ್ನಾಗೈತೆ ಕಣಜ್ಜಿ, ತಗೋಬಹುದು. ಏನಣ್ಣ ಅಣ್ಣ, ಬರೀ ಮೆಣಸಿಕಾಯಿ ಮಾತ್ರ ತಗೊಂಬಂದಿದ್ಯೋ, ಏನ್ ಧನ್ಯದ ಬೀಜನೂ ತಗೊಂಬಂದಿದ್ಯಣ್ಣ?
ದನ್ನಿದ ಬೀಜನು ಇದ್ರೆ ಕೊಡೋಣ. ಇದೊಂದ್ 4 ಕೆಜಿ ಕೊಡು. ದನ್ನಿದ ಬೀಜ ಒಂದ್ 3 ಕೆಜಿ ಕೊಡೋಣ ಸಾಕು. ಅಜ್ಜಿ ಬೇಕಾದ್ರೆ ತಗೊಳಜ್ಜಿ. ನೀನು ಮೆಣಸಿಕಾಯಿ ಎಲ್ಲ ಚೆನ್ನಾಗೈತೆ, ತಗೋಬಹುದು. ಏನು ಅದ್ರಲ್ಲೂ ಇವ್ರು ಹೊಲದಲ್ಲೇನೆ ಬೆಳೆದು ವ್ಯಾಪಾರ ಮಾಡ್ಕೊಂಡ್ ಬರ್ದಿರೋದಂತೆ. ಚೆನ್ನಾಗೈತೆ ಮೆಣಸಿಕಾಯಿ ಬಗ್ಗೆ ಏನು ಮಾತಾಡಂಗಿಲ್ಲ. ನೋಡ್ ತಗೊಳಜ್ಜಿ. ತಗೊಳ್ತೀನಿ. ಒಳ್ಳೆ ಚೆನ್ನಾಗೂ ಒಣಗಿದಾವೆ, ಪಟ್ ಅಂತ ಮುರಿತಾವೆ. ಏನು ಒಣಗ್ಸೋದು ಏನ್ ಬೇಕಾಗಿಲ್ಲ. ಸೀದಾ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಬೇಕಾದ್ರೆ ಎಲ್ಲ ಮಿಲ್ ಮಾಡಿಸ್ಕೆ ಕೊಟ್ಬಿಡ್ಬೋದು. ಖಾರದ ಪುಡಿ ಮಾಡಿಸ್ಕೊಂಡ್ ಬರೋದಕ್ಕೆ. ನೋಡ್ ತಗೊಂಡಿದ್ರೆ ತಗೊಳಜ್ಜಿ, ಬಹಳ ಚೆನ್ನಾಗಿದಾವೆ. ಇಲ್ಲ ಕಣಕ, ಇಲ್ಲ ದನ್ನಿದ ಬೀಜ ಏನ್ ತಗೊಂಬಂದಿಲ್ಲ ಕಣಕ. ನಾವು ಬರೀ ಮೆಣಸಿಕಾಯಿ ಮಾತ್ರ ಮಾರೋದು ಕಣಕ. ಏನಂದ್ರೆ ನಾವು ಇಲ್ಲಿ ಹೊಲದಲ್ಲೇನೆ ಬೆಳಿತೀವಿ ನೋಡ್ರಿ, ಹಂಗಾಗಿ ಮೆಣಸಿಕಾಯಿ ಮಾತ್ರ ತಗೊಂಬರ್ತೀವಿ ಕಣಕ ಅಷ್ಟೇ. ಏನಂದ್ರೆ ಈಗ ಒಂದ್ ಸ್ವಲ್ಪ ಬೈಕಲ್ಲಿ ತಗೊಂಬಂದಿರೋದು ವ್ಯಾಪಾರ ಮಾಡ್ಕೊಂಡು ಅಷ್ಟೇ. ಡೈಲಿ ನಾವು ವ್ಯಾಪಾರ ಮಾಡ್ಕೊಂಡು ಈ ಕಡೆ ದೂರ ದೂರ ಹೋಗ್ಬಿಡ್ತೀವಿ ಟೆಂಪೋದಲ್ಲೇ. ನಮ್ದೇ ಟೆಂಪೋ ಐತೆ, ಅದ್ರಲ್ಲೇನೆ ಹಾಕೊಂಡು ಬೇರೆ ಬೇರೆ ಹಳ್ಳಿ ಕಡೆ ದೂರ ಲಾಂಗ್ ಹೋಗ್ಬಿಡ್ತೀವಿ. ಏನ್ ಮಾಡ್ತೀರಾ, ಒಂದ್ 2-3 ದಿವಸದಿಂದ ಮನೆ ಕಡೆನೆ ಈ ಕಡೆನೆ ಇದೀವಿ. ಒಂದ್ ಸ್ವಲ್ಪ ಕೆಲಸ ಆಯ್ತಂತ ಅದಕ್ಕೆ ಈ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಂತ ಬಂದಿದ್ದೀನಿ. ನಾನೇನು ಇವತ್ತು ನಿನ್ನೆಯಿಂದ ಏನು ವ್ಯಾಪಾರ ಮಾಡ್ತಿಲ್ಲ ಕಣಕೋ. ಅಜ್ಜಿ ನಿನಗೆ ನೋಡಿದ್ದೀನಲ್ಲ ಅಜ್ಜಿ, ನೀನು ಪರಿಚಯ ಇಲ್ವಾ ನನಗೆ ನೀವು? ಮೊದ್ಲೆಲ್ಲ ನಮ್ಮ ಅಪ್ಪಯ್ಯ ನಾನು ಎಲ್ಲ ವ್ಯಾಪಾರ ಮಾಡ್ಕೊಂಡು ಹಳ್ಳಿ ಮೇಲೆ ಬರ್ತಿರಲ್ವೇನಜ್ಜಿ? ಏನ್ ಮರ್ತೋಗಿದ್ಯಾ ಏನ್ ನೀನು? ಅಲ್ಲ ನಮ್ಮ ಅಪ್ಪ ಇದು ರಂಗಜ್ಜ ಅಂದ್ರೆ ವ್ಯಾಪಾರ ಮಾಡೋದು, ಒಣಮೆಣಸಿಕಾಯಿ ವ್ಯಾಪಾರ ಮಾಡೋದು ಅಂದ್ರೆ ಫೇಮಸ್. ನಿಮ್ಗೂ ಗೊತ್ತು. ಈ ಯುಗಾದಿ ಟೈಮು, ಹಬ್ಬ ಟೈಮು, ಜಾತ್ರೆ ಟೈಮ್ ಎಲ್ಲ ತಗೊಂತಿದ್ರಲ್ಲ. ಏನ್ ಮರ್ತೋಗಿದ್ಯೇನಜ್ಜಿ? ಯಾರು? ಈಗಲ್ಲ ಪಾಪ, ಮೊದ್ಲೆಲ್ಲ ರಂಗಪ್ಪ ಅಂತ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ರು ಮೆಣಸಿಕಾಯಿನ. ಅವ್ರೇನಪ್ಪ? ಅವ್ರ ನಿಮ್ಮಪ್ಪ? ಉಕಣಜಿ ಅವರೇ ಕಣಜಿ ನಮ್ಮ ಅಪ್ಪ. ನಮ್ಮ ಅಪ್ಪ ಏನಂದನು ನನ್ನ ಜೊತೆ ಇವಾಗಲೂ ವ್ಯಾಪಾರಕ್ಕೆ ಬರ್ತಾರೆ. ಏನ್ ಮಾಡ್ತೀರಾ, ಇವಾಗ ಒಂದ್ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ವ್ಯಾಪಾರ ಒಂದ್ ಸ್ವಲ್ಪ ಕಡಿಮೆ ಮಾಡಿದಾರ ಅವರು. ನಾನು ನಮ್ಮ ಅಪ್ಪಯ್ಯ ಕೆಲಸ ನಾನ್ ಮಾಡ್ತೀನಿ ಕಣಜ್ಜಿ ಇವಾಗ. ಇವಾಗ್ಲಾದ್ರೂ ಗೊತ್ತಾಯ್ತೇನಜ್ಜಿ, ನಮ್ಮ ಅಪ್ಪಯ್ಯ ಇಷ್ಟ ದಿವಸ ವ್ಯಾಪಾರ ಮಾಡೈತೆ. ಎಂತದ್ ಬೇಕಂತದ್ ಮೆಣಸಿಕಾಯಿ ಏನಾರ ಕೊಟ್ಟೋಗೈತಾ? ನಾವು ಸ್ವಂತವಾಗಿ ಹೊಲದಲ್ಲಿ ಬೆಳೆದು ವ್ಯಾಪಾರ ಮಾಡ್ತಿರೋದ್ ಕಣಜ್ಜಿ. ನೋಡಿ ತಗೊಳ್ರಿ. ಓಹೋ, ಗೊತ್ತಾಯ್ತು ಕಣ ಬಿಡ, ಗೊತ್ತಾಯ್ತು. ಅಮ್ಮನಿ ನಿಂಗಮ್ಮ, ಮೊದ್ಲೆಲ್ಲ ಇವ್ರೆ ಕಣಮ್ಮ ಜಾಸ್ತಿ ವ್ಯಾಪಾರ ಮಾಡ್ತಿದ್ದು. ಇವ್ರ ಹತ್ರನೇ ತಗೊಳ್ತಿದ್ದು ಒಣಮೆಣಸಿಕಾಯಿ. ಪಾಪ ಅಲ್ಲೇ ಒಂದ್ 2-2.5 ವರ್ಷದಿಂದ ಏನು ವ್ಯಾಪಾರ ಮಾಡ್ಕೊಂಡು ಬರ್ತಾನೆ ಇಲ್ಲಮ್ಮ. ಮೊದ್ಲಂತೂ ನಾವು ಹಬ್ಬ ಟೈಮು, ಜಾತ್ರೆ ಟೈಮು ಖಾರದ ಪುಡಿ ಮಾಡ್ಸೋದಿದ್ರೆ ಇವ್ರ ಹತ್ರನೇ ಮೆಣಸಿಕಾಯಿ ತಗೊಳ್ತಿದ್ದು. ಒಳ್ಳೆ ಒರಿಜಿನಲ್ ಚೆನ್ನಾಗಿರೋದು ಮೆಣಸಿಕಾಯಿ ತಗೊಂಬರೋರು, ಒಳ್ಳೆ ರುಚಿನೂ ಇರೋದು. ಪಾಪ ರೇಟು ಒಂದಿಟ್ಟು ನೋಡಿ ಕಡಿಮೆನೂ ಹಾಕೊಡೋದು ನಮ್ಗೆಲ್ಲಾನು. ಏನಂದ್ರೆ ಪರಿಚಯ ಆದವರು ಇಲ್ಲೇ ಯಾವಾಗ್ಲೂ ನಾವು ಅವ್ರ ಹತ್ರನೇ ತಗೊಳ್ತೀವಂತ. ಇತ್ತೀಚೆಗೆ ವ್ಯಾಪಾರ ಮಾಡ್ಕೊಂಡ್ ಬರೋದು ಕಡಿಮೆನೇ ಮಾಡಾಕ್ಬಿಡ್ರು ಇವ್ರು. ಅಲ್ಲ 2 ವರ್ಷದ ಹತ್ರ ಆಯ್ತು ಅಲ್ವೆಲ್ಲ ಪಾಪ? ಯಾಕೆ ಇವಾಗ ಮೊದ್ಲೆಲ್ಲ ವ್ಯಾಪಾರ ನಿಲ್ಸ್ಬಿಟ್ಟಿದ್ರ ಮಧ್ಯದಲ್ಲಿ, ಇವಾಗ ಬರ್ತಿದ್ರಲ್ಲ ವ್ಯಾಪಾರ ಮಾಡ್ಕೊಂಡು? ಇಲ್ಲ ಕಣಜಿ, ಇಲ್ಲ. ಮೊದ್ಲೆಲ್ಲ ನಾನು ವ್ಯಾಪಾರ ಮಾಡ್ತಿದ್ದು, ಈಗಲೂ ಮಾಡ್ತಿದೀವಿ. ಮೊದ್ಲಂತೂ ಬೈಕಲ್ಲಿ ವ್ಯಾಪಾರ ಮಾಡ್ತಿದ್ದು. ಈಗ ನಾನೊಂದ್ ಸ್ವಲ್ಪ ದೊಡ್ಡವನಾದ್ಮೇಲೆ ಒಂದ್ ಗಾಡಿ ಕೊಡ್ಸಿರು, ಗಾಡಿ ತಗೊಂಡ್ಬಿಟ್ಟು ಈ ಕಡೆ ಹಳ್ಳಿ ಕಡೆ ಅಲ್ಲಿ ಇಲ್ಲಿ ಎಲ್ಲ ಜಾಸ್ತಿ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದೆ ಕಣಜಿ. ನಾನು ನಮ್ಮ ಅಪ್ಪ ಹೋಗ್ಬಿಡ್ತಿದ್ದು ವ್ಯಾಪಾರ ಮಾಡ್ಕೊಂಡು. ಹಳ್ಳಿ ಕಡೆ ಹೋಗ್ತಿದ್ದು, ಜಾಸ್ತಿ ದೂರ ಲಾಂಗ್ ಹೋಗ್ತಿದ್ವು. ಹಂಗಾಗಿ ಈ ಕಡೆ ಹಳ್ಳಿ ಕಡೆ ಈ ಕಡೆ ಏನು ಜಾಸ್ತಿ ಬರ್ತಿರಲಿಲ್ಲ ಕಣಜ್ಜಿ. ಪುರ್ಸತ್ತಿರಲಿಲ್ಲ. ಈಗ ಒಂದು ವಾರದಿಂದ ಈ ಕಡೆ ಇಲ್ಲ ಊರಲ್ಲೇ ಇದೀವಿ. ಹಂಗಾಗಿ ಮಂತಾವ್ ಕೂತ್ಕೊಂಡು ಏನ್ ಮಾಡೋಣ ಅಂತ ಗಾಡಿ ತಗೊಂಡು ಚೀಲದಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಂತ ಬಂದೆ ಕಣಜ್ಜಿ ಆಟೆ. ನೋಡ್ ತಗೊಳ್ರಿ, ಮೆಣಸಿಕಾಯಿ ಬಗ್ಗೆ ಏನು ಮಾತಾಡಂಗಿಲ್ಲ, ಚೆನ್ನಾಗಿದಾವೆ ಮೆಣಸಿಕಾಯಿ. ನೋಡ್ ತಗೊಳಜ್ಜಿ. ಇನ್ನೊಂದು ಅರ್ಧ ಗಂಟೆ ಮುಂದೂರಿಗೆ ಹೋದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ನೋಡ್ರಿ. ರಪ್ಪನ ತಗೊಂಡ್ಬಿಡ್ರಿ ಬೇಗ. ಸರಿ ಕಣ್ಣಪ್ಪ, ಆಯ್ತು ತಗೊಳ್ತೀವಿ. ಅತ್ಲಾಗಿ ನಮ್ಗೆ ದನ್ನಿದ ಬೀಜನು ತಗೊಂಬಂದಿದ್ರಿ, ಅತ್ಲಾಗಿ 2 ಕಡೆನೂ ಸರಿ ಆಗ್ಬಿಡದಪ್ಪ. ಅತ್ಲಾಗಿ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಮಾಡ್ಸೋದಕ್ಕೆ ಅತ್ಲಾಗಿ ಈಗ ತಿರ್ಗಾ ದನ್ನಿದ ಬೀಜ ತಗೊಳಕ್ಕೂ ಬೇರೆ ಹತ್ರ ಹೋಗ್ಬೇಕು ನಾವು. ಸರಿ ಆಯ್ತು. ಕೊಡಪ್ಪ, ನನಗೊಂದ 5 ಕೆಜಿ ಬೇಕು. ನಮ್ಗೂನು ಇನ್ನೇನು ಈಗ ಹಬ್ಬ ಬೇರೆ ಶುರು ಆಯ್ತು, ಜಾತ್ರೆ ಬೇರೆ. ಈಗ ನನಗೂನು ಬೇಕು, ಒಂದ್ 5 ಕೆಜಿ ಕೊಡಪ್ಪ. ಸರಿ ಕಣಜ್ಜಿ, ಆಯ್ತು. ಅಜ್ಜಿ ಹಿಂಗೆ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ್ರಿ. ಏನಾದ್ರೂ ಚೀಲನೋ ಏನಾದ್ರೂ ಇಲ್ಲ ಬ್ಯಾಗ ಏನಾದ್ರು ತಗೊಂಬರ್ರಿ ಹೋಗ್ರಜ್ಜಿ. ತೂಕ ಮಾಡ್ಬಿಟ್ಟು ಪಟ ಕೊಟ್ಬಿಡ್ತೀನಿ. ತೂಕ ಮಾಡಿ ಹೋಗಜ್ಜಿ, ಬೇಗ ರಪ್ಪನ್ನ ತಗೊಂಬ ಹೋಗಜ್ಜಿ. ಆಗ ಇದೆಲ್ಲ ರಂಗಜ್ಜ, ಯಾರೋ ಒಣಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲ ನನಗೂ ಬೇಕಿತ್ಕೊಳ್ಳಿ. ನಾನು ಒಂದು 2-3 ಕೆಜಿ ಒಣಮೆಣಸಿಕಾಯಿ ತಗೋಬೇಕಿತ್ತು ಅತ್ಲಾಗಿ. ನಮ್ಮ ಅಜ್ಜಿ ದಿನಾಲೂ ಒಣಮೆಣಸಿಕಾಯಿ ತಗೊಂಬ, ಖಾರದ ಪುಡಿಗೆಲ್ಲ ರೆಡಿ ಮಾಡಿಸ್ಕೋಬೇಕು, ಇನ್ನೇನು ಹಬ್ಬಕ್ಕೆಲ್ಲ ಬೇಕು, ಇನ್ನೇನು ಯುಗಾದಿ ಹಬ್ಬಕ್ಕೆಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಾನೆ ಇತ್ತು. ನನಗೆ ಪುರ್ಸತ್ತಿಲ್ಲ ಏನಿಲ್ಲ ತಗೊಳಕ್ಕೆ, ಹೋಗಿ ತಗೊಂಬರೋದಕ್ಕೆ. ಇಲ್ಲೇ ತಗೊಂಡಿದ್ರು ಆಗ್ತಿತ್ತು ಕಳ್ಳ. ಯಾರಪ್ಪ ಏನಪ್ಪ ಇವರು ಒಣಮೆಣಸಿಕಾಯಿನವರು? ಯಾರು ಇರಲಿ, ಮೆಣಸಿಕಾಯಿ ಚೆನ್ನಾಗಿದ್ರೆ ನೋಡಿ ತಗೋಬೇಕಳ್ಳಿ ರಂಗಜ್ಜು.
ನೀನು ತಗೋಬೇಕಲ್ಲ ಇನ್ನೇನು ಹೆಂಗಿದ್ರು ಟೌನಿಗೆ ಹೋಗಿ ತಗೊಂಬರ್ಬೇಕಿತ್ತು ಅತ್ಲಾಗಿ ನೀನು ಅತ್ಲಾಗಿ ಇರ್ಲಿ. ಓ ಇಲ್ ಕಣೋ ನನ್ಗೇನು ಬೇಡ. ಅಲ್ಲೇ ಒಂದ ವಾರದಿಂದ ನಮ್ಮ ಅಜ್ಜಿಗೆ ತಗೊಂಬಂದ್ಬಿಟ್ಟು ಕೊಟ್ಟಿದ್ದೆ ನಾನು. ಒಣಮೆಣ್ಸಿಗೆ ಒಂದ್ 4 ಕೆಜಿ ಒಂದ್ 3 ಕೆಜಿ ದನಿದ ಬೀಜ ಎಲ್ಲ ತಗೊಂಬಂದ್ ಕೊಟ್ಟಿದ್ದೆ. ಅಲ್ಲೇ ನಮ್ಮ ಅಜ್ಜಿ ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡಿತ್ತು ಎಲ್ಲ. ನಾನು ಹೋಗ್ಬಿಟ್ಟು ಅತ್ಲಾಗಿ ಸಾಂಬಾರ್ ಪುಡಿ ಖಾರದ ಪುಡಿ ಎಲ್ಲ ರೆಡಿ ಮಾಡಿಸ್ಕೊಂಬಂದು ಇಟ್ಟಾಯ್ತು. ನಮ್ಗೇನ್ ಬೇಡ, ಬಾ ನೋಡೋಣ ತಗೊಂಡ್ ಬಾ. ಅದಕ್ಕೇನಂತೆ. ನೋಡ ಅಲ್ಕಡವು ನೀನ್ ಬಿಡೋ, ನೀನು ಪರವಾಗಿಲ್ಲ ಕಳ್ಳ ರಂಗಜ್ಜ, ನನಗ್ ಗೊತ್ತಿಲ್ಲ ಕಣ್ ನೋಡೋ. ಅಲ್ಲ ಕಣ, ನೀನು ತಗೊಂಬರೋ ಟೈಮಲ್ಲಿ ನನಗೂ ಹೇಳಿದ್ರೆ ನಾನು ನಿನ್ ಜೊತೆ ಟೌನಿಗೆ ಬಂದ್ಬಿಟ್ಟು ತಗೊಂಬರ್ತಿರಲ್ವಲ್ಲ. ನೀನ್ ಇದೆಯಲ್ಲ ನೀನು ಏನಿದ್ರು ಕೆಲಸಗಳನ್ನ ನನ್ಕಿಂತ ಮುಂಚೆನೆ ಮಾಡಾಕ್ತಿ ಅಪ್ಕೊಂಡು ಬಿಡಪ್ಪ. ನೀನು ಬಲು ಅಂತ ಇದೆಯಾ. ನಾನು ನೋಡು ನಮ್ಮ ಅಜ್ಜಿ ಕೈಲಿ ಒಂದು ವಾರದಿಂದನೂ ಮಕ್ಕ ಹೋಗಿಸ್ಕೊಡ್ತಿದ್ದೀನಿ. ಟೌನಿಗೆ ಹೋಗ್ಬಿಟ್ಟು ಮೆಣಸಿಕಾಯಿ ತಗೊಂಬಾರಜ್ಜ, ಒಣಮೆಣ್ಸಿಕಾಯಿನೂ ದನಿದ ಬೀಜ ಎಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ತಾನೆ ಐತೆ. ನಾನು ಹೋಗ್ತಾನೆ ಇಲ್ಲ, ಪುರ್ಸತ್ತಿಲ್ಲ ಏನಿಲ್ಲ ಅಂದ್ಕೊಂಡು. ನೀನು ಅದು ಯಾವಾಗ ಹೋಗ್ಬಿಟ್ಟು ತಗೊಂಬರ್ತೀಯೋ ಏನಪ್ಪ ಅತ್ಲಾಗಿ ಬೋಲು ಇದೆಯಾ ಕಣ್ ಬಿಡಪ್ಪ ನೀನು. ಇಂಥವು ಕಲಿಬೇಕು ಕೆಲಸಗಳು ಹೆಂಗ್ ಮಾಡೋದಂತ. ಇಲ್ಲ ಕಣ್ ಬಾಳ ಸುಮ್ಕೆಲೈ. ನನ್ಗೊದ್ರಿಟ್ ಅವತ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ ಹಂಗೆ. ಹಂಗೆ ಹೋದಾಗ ಅತ್ಲಾಗಿ ಹೆಂಗಿದ್ರು ಯುಗಾದಿ ಹಬ್ಬಕ್ಕೆ ಬೇಕಲ್ಲ ಇನ್ನೇನು. ಮನೇಲೆಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಖಾಲಿ ಆಗಿರ್ತಾವ. ಅತ್ಲಾಗ ತಗೊಂಡೋಗಿ ಕೊಟ್ರೆ ಅತ್ಲಾಗ ಎಲ್ಲ ರೆಡಿ ಮಾಡ್ಕೊಡ್ತಾರ. ಅತ್ಲಾಗ ಒಂದ್ ದಿವಸ ಮಿಲ್ಗೆ ಹಾಕಿಸ್ಕೊಂಡ್ ಬರ್ಬೋದು ಅಂತ ನಾನೇ ಒಂದ್ ಅಂದಾಜ್ ಮೇಲೆ ತಗೊಂಡು ಹೋಗಿದ್ದೆ ಆಟೆಯ. ಸುಮ್ಮಗ್ ಬಾ ಅತ್ಲಾಗಿ. ಇಲ್ಲ ಇನ್ನೇನ್ ತಗಬಾ. ಈಗಳೆಲ್ಲ ಪಪ್ಪ ಮೆಣಸಿಕಾಯಪ್ಪ ಹೆಂಗಪ್ಪ ಮೆಣಸಿಕಾಯಿ ಚೆನ್ನಾಗಿದಾವ ಒಣಮೆಣಸಿಕಾಯಿ? ಎಲೆ 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 ಎಲ್ಲ ಶಂಕರಜ್ಜ, ಈ ಹುಡ್ಗಂಗೆಲ್ಲ ನೋಡಂಗೈತ್ ಕಳ್ಳ ಈ ಮೆಣಸಿಕಾಯಿ ವ್ಯಾಪಾರದವ್ರಿಗೆ. ಎಲ್ಲ ನೋಡಿದೀನಿ ಇವನಿಗೆ, ಎಲ್ಲೋ ನೋಡಿದೀನಿ ಮಾತ್ರ. ಎಲ್ಲೋ ಪರಿಚಯದವ್ರೆ ಕಳ್ಳ ಇವರು. ಯಾವ ಊರವ್ರು ಅಂತ ಗೊತ್ತಾಗ್ಲಿಲ್ಲ. ಈಗಳಪ್ಪ ಯಾವ ಊರಪ್ಪ ನಿಂದು? ಎಲ್ಲೋ ನೋಡಂಗೈತ್ ಕಣ್ ಪಾಪ ನಿನ್ಗೆ. ಅದೆಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೋಬೇಡ. ಯಾವ ಊರಪ್ಪ ನಿಂದು? ಈಗಳಜ್ಜ ಎಲ್ಲೋ ನೋಡಂಗಿಲ್ಲ, ನಿಮ್ಮೂರಲ್ಲೇನೆ ಮೆಣಸಿಕಾಯಿ ಎಲ್ಲ ಮೊದ್ಲು ನಾವು ವ್ಯಾಪಾರ ಮಾಡ್ಕೊಂಡ್ ಬರ್ತಿರ್ಲ್ವೇನಜ್ಜೋ ನಾನು ನಮ್ಮ ಅಪ್ಪವು. ಓಹೋ ಮರ್ತೋಗ್ಬಿಟ್ಟಿದ್ಯಾನು ನೀನು. ಎಲೆ 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 ಹೂಕಳ್ಳೆ ಇವಾಗ ಗೊತ್ತಾಯ್ತು ಕೊಡು. ಎಲೆ ಅಲ್ಲ ಕಳ್ಳಪ್ಪ, ಎಲ್ಲ ನಿಮ್ಮ ಅಪ್ಪನ ಹೆಸರು ರಂಗಪ್ಪ ಅಲ್ವಲ್ಲ? ಓಹೋ ರಂಗಪ್ಪನ ಮಗ ವೆಂಕಟೇಶಿ ಅಲ್ವೇನೋ ನೀನು? ಇನ್ನು ಮೆಣಸಿಕಾಯಿ ವ್ಯಾಪಾರ ಮಾಡೋದ್ ಬಿಟ್ಟಿಲ್ಲ ಅಂದ್ರಪ್ಪ. ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟು ದಿವಸ ಆಯ್ತು ನೀನು ನೋಡಿ. ಈಗಳದ ಪಾಪ ನಿಮ್ಮ ಅಪ್ಪ ಹುಷಾರಾಗಿದಾರೇನೋ? ಎಲ್ಲ ಅಲ್ಲ 2-2.5 ವರ್ಷದ ಮೇಲಾಯ್ತು ಕಳ್ಳ ನೀವು ಮೆಣಸಿಕಾಯಿ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದು. ಮೊದ್ಲೆಲ್ಲ ನಿಮ್ ತಾವ್ಲೆ ಕಳ್ಳೆ ತಗೊಂತಿದ್ದಿದ್ ನಾವು. ನಿಮ್ಮ ಅಪ್ಪಯ್ಯ ಬಹಳ ಚೆನ್ನಾಗಿ ಮೆಣಸಿಕಾಯಿ ವ್ಯಾಪಾರ ಎಲ್ಲ ಮಾಡ್ಕೊಂಡ್ ಬರೋದಪ್ಪ. ಎಲ್ಲ ನಾವು ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡ್ಸೋದಕ್ಕೆಲ್ಲ ನಿಮ್ ತಾವ್ಲೆ ತಗೊಳ್ತಿದ್ದು. ಇತ್ತೀಚೆಗೆ ಯಾಕ ಬರೋದೇ ಕಡಿಮೆ ಮಾಡ್ಬಿಟ್ಟಿದ್ದೀರಾ? ನಿಮ್ಮ ಅಪ್ಪ ಆರಾಮಾಗೈತೆಲ್ಲ ಪಾಪ? ಹೂಕಣಜ್ಜ ನಮ್ಮ ಅಪ್ಪನೂ ಆರಾಮಾಗೈತೆ, ಎಲ್ಲರೂ ಚೆನ್ನಾಗಿದೀವಿ. ಈಗಳಜ್ಜ ಇಷ್ಟ ಟೈಮಿಂದ ನೋಡಪ್ಪ, ನೀನು ಒಬ್ನೇ ಕಣಜ್ಜ ನನಗೆ ಕರೆಕ್ಟ್ ಆಗಿ ಗುರ್ತಿಡ್ದಿದ್ದಂದ್ರೆ. ಈ ಇಷ್ಟೊತ್ತಿಂದ ಯಾರು ಒಬ್ರಾದ್ರೂ ಗುರ್ತಿರ್ಲಿಲ್ಲ ಕಣಜ್ಜ. ಬಾರಜ್ಜ ತಗೋಬಾರಜ್ಜ ಮೆಣಸಿಕಾಯಿ. ಇನ್ನೇನು ನಾವು ತಗೊಂಬರೋ ಮೆಣಸಿಕಾಯಿ ಬಗ್ಗೆ ನೀವೇನು ಮಾತಾಡಂಗಿಲ್ಲ, ನಿಮ್ಗೂ ಗೊತ್ತಲ್ಲ. ನಮ್ಮಪ್ಪ ಎಲ್ಲ ಮೊದ್ಲೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ತಿತ್ತು ಅಂತ. ತಗೋಬರ್ರಿ. ರೇಟ್ ಎಲ್ಲ ನೋಡ್ ಹಾಕೊಡ್ತೀನಿ, ಅದಕ್ಕೇನಂತೆ. ನನ್ಗೇನ್ ಬೇಡ ಕಣಪಾಪ, ನಾನು ಅದ ತಗೊಂಡಿದ್ದಕ್ಕೆ ತಗೊಂಡ್ಬಿಟ್ಟಿನ್ ಕಣೋ. ಎಂತ ಕೆಲ್ಸ ಆಗೋಯ್ತು ನೋಡು. ನೀನು ವ್ಯಾಪಾರ ಮಾಡ್ಕೊಂಡ್ ಬರ್ತೀರಂತ ಮೊದ್ಲು ಗೊತ್ತಿದ್ರೆ ದಿಟ್ಟವಾಗ್ಲು ನಾವು ಬೇರೆ ತಾವ ತಗೊಂಡ್ಬರ್ತಿರಲ್ಲ ಕಳ ಪಾಪ. ನಮ್ ಶಂಕರಜ್ಜ ತಗೊಳ್ತಾನ ನೋಡು. ಒಂದ್ 4 ಕೆಜಿ ಕೊಡು ಮೆಣಸಿಕಾಯಿ. 2 ಮೆಣಸಿಕಾಯಿ ತಗೊಂಡ್ಬರ್ತೀರಲ್ಲ, ಇನ್ನೇನು ಸಣ್ಣ ಮೆಣಸಿಕಾಯಿ ದಪ್ಪ ಮೆಣಸಿಕಾಯಿ 2 ಕೆಜಿ ಕೊಟ್ಬಿಡು ಸಾಕು. ತಗೋವಾಗ್ಲ ಶಂಕರಜ್ಜ, ನಮಗ್ ಪರಿಚಯ ಇರೋರು ಗೊತ್ತಿರೋ ಹುಡ್ಗಾನೆ. ತಗೋಬೋಗು ಚೆನ್ನಾಗಿರೋ ಮೆಣಸಿಕಾಯಿ, ಅದಕ್ಕೇನಂತೆ. ಪಾಪ ಲೇ ಕೊಡಪ್ಪ, ನನಗೊಂದ 4 ಕೆಜಿ ಕೊಟ್ಬಿಡು. ಅದೊಂದ್ 2 ಕೆಜಿ ಇದೊಂದ್ 2 ಕೆಜಿ ಕೊಟ್ಬಿಡಪ್ಪ ರಪ್ಪನಾತ್ಲಾಗಿ. ಕೊಡಪ್ಪ ಬಿರ್ಬಿರ್ನೆ ಕೊಡಪ್ಪ, ನಮಗ್ ಕೆಲ್ಸಗಳಿದಾವೆ. ನನಗೆ 5 ಕೆಜಿ ಬೇಡ, ಒಂದ್ 6 ಕೆಜಿ ಕೊಟ್ಬಿಡು. ಅದೊಂದ್ 3 ಕೆಜಿ ಕೊಟ್ಬಿಡು. ಖಾರ ಮೆಣಸಿಕಾಯಿ ಒಂದ್ 3 ಕೆಜಿ ಕೊಟ್ಬಿಡು. ಮಾಮೂಲಿ ದಪ್ಪ ಮೆಣಸಿಕಾಯಿ ಒಂದ್ 3 ಕೆಜಿ ಕೊಟ್ಬಿಡು. ಒಂದ್ 6 ಕೆಜಿ ನೋಡ್ ಕೊಟ್ಬಿಡಪ್ಪ, ಚೆನ್ನಾಗಿರ್ಬೇಕು ಮಾತ್ರ ಮೆಣಸಿಕಾಯಿ. ಅಮ್ಮಯ್ಯ, ತಾಯಿ ನಿಂಗಮ್ಮ ನೋಡಿ ನಮ್ಗೊಂದ್ 4 ಕೆಜಿ ತಗೊಳಮ್ಮ. ನನ್ಗೊಂದ್ 4 ಕೆಜಿ ಬೇಕಿತ್ತು ಒಣಮೆಣಸಿಕಾಯಿ, ನೀನು ತಗೊಂಡಾದ್ಮೇಲೆ. ತಗೊಳ್ತೀನಿ ತಡಿ ಶಂಕರಜ್ಜ. ತಗೊಳ್ತೀನಿ. ಅವಜ್ಜಿ ತಗೊಳ್ಳಿ ತಡಿ. ತಗೊಂಡಾದ್ಮೇಲೆ ಕಡೆಗೆ ತಗೊಳ್ತೀನಿ ತಡಿ. ಇದ್ಯಾಕ್ ನಮ್ ರಂಗಜ್ಜ ಏನು ಮಾತಾಡ್ತಾನೆ ಇಲ್ಲ? ಏನ್ ರಂಗಮ್ಮ, ಏನು ಮೆಣಸಿಕಾಯಿ ನೀನು ಒಣಮೆಣಸಿಕಾಯಿ ಏನು ತಗೊಳಲ್ವಾ? ಓಹೋ ಗೌರಜ್ಜಿ ಕರ್ಕೊಂಡ್ ಬರ್ಬೇಕೇನೋ, ಗೌರಜ್ಜಿನೇ ತಗೋಬೇಕನ್ಸುತ್ತಲ್ವಾ? ಹೋಗ್ ಕರ್ಕೊಂಡ್ ಬಾತ್ಲಾಗಿ, ಅಜ್ಜಿ ತಗೊಂಡ್ಬರುತ್ತತ್ಲಾಗಿ. ನೋಡಿ ಚೆನ್ನಾಗಿದೆ ಮೆಣಸಿಕಾಯಿ, ತಗೊಳತ್ ಹೋಗು. ಅಯ್ಯೋ ಅಮ್ಮಣ್ಣಿ, ನಿಮ್ಮ ಅಜ್ಜಿ ಇನ್ನೆಲ್ಲ ಐತಮ್ಮ, ಎಲ್ಲ ಟೌನಿಗೆ ಹೋಗಿದ್ದಾರೆ. ಇಬ್ರು ಸೊಸೆರಿ ಕರ್ಕೊಂಡು
ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬರಕ್ಕೆ ದಿನಸಿ ಸಾಮಾನೆಲ್ಲ ತಗೊಂಬರಕ್ಕೆ ಎಲ್ಲ ತಿಪ್ಪೂರಿಗೆ ಹೋಗಿದಾರೆ ಕಣಮಣಿ. ಇನ್ನೇನು ಬರ್ತಾರೆ ಇನ್ನೊಂದು ಅರ್ಧ ಗಂಟೆ. ನಾನು ಮೆಣಸಿಕಾಯಿ ಒಂದು ವಾರದ ಮುಂಚೆನೆ ತಗೊಂಬಂದಿದ್ದೆ. ಒಂದು 4 ಕೆಜಿ ಮೆಣಸಿಕಾಯಿ, ಒಂದು 3 ಕೆಜಿ ಇದು ಧನ್ಯದ ಬೀಜ ಎಲ್ಲ ತಗೊಂಬಂದಿದ್ದೆ. ಅಲ್ಲೇ ಎಲ್ಲ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದು ಎಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ರೆಡಿ ಆಗೈತೆ. ನಮ್ಗೇನ್ ಬೇಡ ಕಣೆ ಅಮ್ಮಣ್ಣಿ. ಓಹೋ ಹಂಗನ್ನು ಮತ್ತೆ ಗೌರಜ್ಜಿ ಹಂಗಾರೆ ಟೌನಿಗೆ ಹೋಗೈತೆ ಇಬ್ರು ಸೊಸರಿ ಕರ್ಕೊಂಡು. ಹೋಗ್ಲಿ ಬಿಡು. ಹಂಗಾರೆ ಯುಗಾದಿ ಹಬ್ಬ ಪೂರಾ ಜೋರಾಗಿ ಮಾಡ್ತಿದ್ರೇನೋ ಜೋ. ರಂಗಜ್ಜ ಮಾಡ್ರಿ ಒಳ್ಳೇದಾಗ್ಲಿ.